ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಏನು ಸರ್, ನಿನ್ನೆ ಒಂದು ವೇಳೆ ಇವರು MP ಆದರೂ ಕೂಡ ಆಯ್ಕೆಯಾಗಿ ಬಂದ ತಮ್ಮ ರಿಯಾಕ್ಷನ್ ಏನಿರುತ್ತೆ ಪಾರ್ಟಿ? ಭಾರತೀಯ ಜನತಾ ಪಾರ್ಟಿಯ ನಿಲುವನ್ನು ಈಗಾಗಲೇ ನಮ್ಮ ನಾಯಕರಾದಂಥ ಅಮಿತ್ ಶಾ ಅವರು ಸ್ಪಷ್ಟ ಮಾಡಿದ್ದಾರೆ. ಇಂತಹ ಕೇಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಿಯಾಗುವಂಥ ಪ್ರಶ್ನೆ ಇರೋದಿಲ್ಲ, ಇದನ್ನು ಡಿಫೆಂಡ್ ಮಾಡುವಂಥ ಪ್ರಶ್ನೆ ಇರೋದಿಲ್ಲ. ಕಾನೂನಿನ ರೀತಿ ಯಾವ ಪ್ರಕ್ರಿಯೆಗಳು ನಡೀಬೇಕು, ಅವ್ಯಾಹತವಾಗಿ ಆ ಪ್ರಕ್ರಿಯೆಗಳು ನಡೀಬೇಕು ಅನ್ನೋದನ್ನು ಅಮಿತ್ ಶಾ ಅವರೇ ಭಾಳ ಕ್ಲಿಯರ್ ಆಗಿ ತಿಳಿಸಿದ್ದಾರೆ. ಅದ್ರ ಪ್ರಕಾರ ಎಲ್ಲ ಕಾನೂನು ಕ್ರಮಗಳು ಜಾರಿ ಆಗ್ತವೆ. ಅದರಿಂದ ನಮ್ಮ ಮೈತ್ರಿಗಾಗಲಿ ಮತ್ತೊಂದಕ್ಕಾಗಲಿ ಯಾವುದೇ ರೀತಿಯಾದಂಥ ಒಂದು ಇಂಟರ್ಫಿಯರೆನ್ಸ್ ಆಗಲಿ ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಇಂಟರ್ಫಿಯರ್ ಮಾಡುವಂಥದ್ದಾಗಲಿ ಇದು BJPಯ ಸಂಸ್ಕೃತಿ ಅಲ್ಲ, ಇದು ಯಾವ ಕಾರಣಕ್ಕೂ ಆಗೋದಿಲ್ಲ. ಕಾನೂನಿಗಿಂತ ಯಾರೂ ದೊಡ್ಡೋರಲ್ಲ, ಕಾನೂನಿಗೆಲ್ಲರೂ ಕೂಡ ತಲೆ ಬಾಗಲೇಬೇಕು. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಕಾನೂನಿನ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ, ಅದು ಮುಂದುವರಿಯುತ್ತೆ. ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಏನು ಸರ್, ನಿನ್ನೆ ಒಂದು ವೇಳೆ ಇವರು MP ಆದರೂ ಕೂಡ ಆಯ್ಕೆಯಾಗಿ ಬಂದ ತಮ್ಮ ರಿಯಾಕ್ಷನ್ ಏನಿರುತ್ತೆ ಪಾರ್ಟಿ? ಭಾರತೀಯ ಜನತಾ ಪಾರ್ಟಿಯ ನಿಲುವನ್ನು ಈಗಾಗಲೇ ನಮ್ಮ ನಾಯಕರಾದಂಥ ಅಮಿತ್ ಶಾ ಅವರು ಸ್ಪಷ್ಟ ಮಾಡಿದ್ದಾರೆ. ಇಂತಹ ಕೇಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಿಯಾಗುವಂಥ ಪ್ರಶ್ನೆ ಇರೋದಿಲ್ಲ, ಇದನ್ನು ಡಿಫೆಂಡ್ ಮಾಡುವಂಥ ಪ್ರಶ್ನೆ ಇರೋದಿಲ್ಲ. ಕಾನೂನಿನ ರೀತಿ ಯಾವ ಪ್ರಕ್ರಿಯೆಗಳು ನಡೀಬೇಕು, ಅವ್ಯಾಹತವಾಗಿ ಆ ಪ್ರಕ್ರಿಯೆಗಳು ನಡೀಬೇಕು ಅನ್ನೋದನ್ನು ಅಮಿತ್ ಶಾ ಅವರೇ ಭಾಳ ಕ್ಲಿಯರ್ ಆಗಿ ತಿಳಿಸಿದ್ದಾರೆ. ಅದ್ರ ಪ್ರಕಾರ ಎಲ್ಲ ಕಾನೂನು ಕ್ರಮಗಳು ಜಾರಿ ಆಗ್ತವೆ. ಅದರಿಂದ ನಮ್ಮ ಮೈತ್ರಿಗಾಗಲಿ ಮತ್ತೊಂದಕ್ಕಾಗಲಿ ಯಾವುದೇ ರೀತಿಯಾದಂಥ ಒಂದು ಇಂಟರ್ಫಿಯರೆನ್ಸ್ ಆಗಲಿ ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಇಂಟರ್ಫಿಯರ್ ಮಾಡುವಂಥದ್ದಾಗಲಿ ಇದು BJPಯ ಸಂಸ್ಕೃತಿ ಅಲ್ಲ, ಇದು ಯಾವ ಕಾರಣಕ್ಕೂ ಆಗೋದಿಲ್ಲ. ಕಾನೂನಿಗಿಂತ ಯಾರೂ ದೊಡ್ಡೋರಲ್ಲ, ಕಾನೂನಿಗೆಲ್ಲರೂ ಕೂಡ ತಲೆ ಬಾಗಲೇಬೇಕು. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಕಾನೂನಿನ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ, ಅದು ಮುಂದುವರಿಯುತ್ತೆ. ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಏನು ಸರ್, ನಿನ್ನೆ ಒಂದು ವೇಳೆ ಇವರು MP ಆದರೂ ಕೂಡ ಆಯ್ಕೆಯಾಗಿ ಬಂದ ತಮ್ಮ ರಿಯಾಕ್ಷನ್ ಏನಿರುತ್ತೆ ಪಾರ್ಟಿ? ಭಾರತೀಯ ಜನತಾ ಪಾರ್ಟಿಯ ನಿಲುವನ್ನು ಈಗಾಗಲೇ ನಮ್ಮ ನಾಯಕರಾದಂಥ ಅಮಿತ್ ಶಾ ಅವರು ಸ್ಪಷ್ಟ ಮಾಡಿದ್ದಾರೆ. ಇಂತಹ ಕೇಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಿಯಾಗುವಂಥ ಪ್ರಶ್ನೆ ಇರೋದಿಲ್ಲ, ಇದನ್ನು ಡಿಫೆಂಡ್ ಮಾಡುವಂಥ ಪ್ರಶ್ನೆ ಇರೋದಿಲ್ಲ. ಕಾನೂನಿನ ರೀತಿ ಯಾವ ಪ್ರಕ್ರಿಯೆಗಳು ನಡೀಬೇಕು, ಅವ್ಯಾಹತವಾಗಿ ಆ ಪ್ರಕ್ರಿಯೆಗಳು ನಡೀಬೇಕು ಅನ್ನೋದನ್ನು ಅಮಿತ್ ಶಾ ಅವರೇ ಭಾಳ ಕ್ಲಿಯರ್ ಆಗಿ ತಿಳಿಸಿದ್ದಾರೆ. ಅದ್ರ ಪ್ರಕಾರ ಎಲ್ಲ ಕಾನೂನು ಕ್ರಮಗಳು ಜಾರಿ ಆಗ್ತವೆ. ಅದರಿಂದ ನಮ್ಮ ಮೈತ್ರಿಗಾಗಲಿ ಮತ್ತೊಂದಕ್ಕಾಗಲಿ ಯಾವುದೇ ರೀತಿಯಾದಂಥ ಒಂದು ಇಂಟರ್ಫಿಯರೆನ್ಸ್ ಆಗಲಿ ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಇಂಟರ್ಫಿಯರ್ ಮಾಡುವಂಥದ್ದಾಗಲಿ ಇದು BJPಯ ಸಂಸ್ಕೃತಿ ಅಲ್ಲ, ಇದು ಯಾವ ಕಾರಣಕ್ಕೂ ಆಗೋದಿಲ್ಲ. ಕಾನೂನಿಗಿಂತ ಯಾರೂ ದೊಡ್ಡೋರಲ್ಲ, ಕಾನೂನಿಗೆಲ್ಲರೂ ಕೂಡ ತಲೆ ಬಾಗಲೇಬೇಕು. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಕಾನೂನಿನ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ, ಅದು ಮುಂದುವರಿಯುತ್ತೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಏನು ಸರ್, ನಿನ್ನೆ ಒಂದು ವೇಳೆ ಇವರು MP ಆದರೂ ಕೂಡ ಆಯ್ಕೆಯಾಗಿ ಬಂದ ತಮ್ಮ ರಿಯಾಕ್ಷನ್ ಏನಿರುತ್ತೆ ಪಾರ್ಟಿ? ಭಾರತೀಯ ಜನತಾ ಪಾರ್ಟಿಯ ನಿಲುವನ್ನು ಈಗಾಗಲೇ ನಮ್ಮ ನಾಯಕರಾದಂಥ ಅಮಿತ್ ಶಾ ಅವರು ಸ್ಪಷ್ಟ ಮಾಡಿದ್ದಾರೆ. ಇಂತಹ ಕೇಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಿಯಾಗುವಂಥ ಪ್ರಶ್ನೆ ಇರೋದಿಲ್ಲ, ಇದನ್ನು ಡಿಫೆಂಡ್ ಮಾಡುವಂಥ ಪ್ರಶ್ನೆ ಇರೋದಿಲ್ಲ. ಕಾನೂನಿನ ರೀತಿ ಯಾವ ಪ್ರಕ್ರಿಯೆಗಳು ನಡೀಬೇಕು, ಅವ್ಯಾಹತವಾಗಿ ಆ ಪ್ರಕ್ರಿಯೆಗಳು ನಡೀಬೇಕು ಅನ್ನೋದನ್ನು ಅಮಿತ್ ಶಾ ಅವರೇ ಭಾಳ ಕ್ಲಿಯರ್ ಆಗಿ ತಿಳಿಸಿದ್ದಾರೆ. ಅದ್ರ ಪ್ರಕಾರ ಎಲ್ಲ ಕಾನೂನು ಕ್ರಮಗಳು ಜಾರಿ ಆಗ್ತವೆ. ಅದರಿಂದ ನಮ್ಮ ಮೈತ್ರಿಗಾಗಲಿ ಮತ್ತೊಂದಕ್ಕಾಗಲಿ ಯಾವುದೇ ರೀತಿಯಾದಂಥ ಒಂದು ಇಂಟರ್ಫಿಯರೆನ್ಸ್ ಆಗಲಿ
ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಇಂಟರ್ಫಿಯರ್ ಮಾಡುವಂಥದ್ದಾಗಲಿ ಇದು BJPಯ ಸಂಸ್ಕೃತಿ ಅಲ್ಲ, ಇದು ಯಾವ ಕಾರಣಕ್ಕೂ ಆಗೋದಿಲ್ಲ. ಕಾನೂನಿಗಿಂತ ಯಾರೂ ದೊಡ್ಡೋರಲ್ಲ, ಕಾನೂನಿಗೆಲ್ಲರೂ ಕೂಡ ತಲೆ ಬಾಗಲೇಬೇಕು. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಕಾನೂನಿನ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ, ಅದು ಮುಂದುವರಿಯುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.